ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಣಕ್ಕಾಗಿ ನೆಲಸಮ ಮಾಡ್ಬಿಟ್ಟಿದ್ದಾರೆ. ದುಡ್ಡು ತಿನ್ನೋ ಬಕಪಕ್ಷಿ ಆಗಿದ್ದಾರೆ. ಅವರ ತಂದೆ ಕಾಲದಿಂದ ನೀಡುತ್ತಿದ್ದ ಬಡ ಮಕ್ಕಳ ಉಚಿತ ಶಿಕ್ಷಣವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಬಡ ಮಕ್ಕಳ ಪೋಷಕರು ಲಕ್ಷಾಂತರ ರೂಪಾಯಿ ಫೀಸ್ನ ಎಲ್ಲಿಂದ ಕಟ್ತಾರೆ? ಫೀಸ್ ಕಟ್ಟಿಲ್ಲನೆ ಮಕ್ಕಳನ್ನ ಹೊರಗಾಗ್ತೀವಿ ಅಂತ ಹೇಳ್ತಿದ್ದಾರೆ. ಎಷ್ಟು ಬಡ ಮಕ್ಕಳ ಪೋಷಕರು ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಶಾಂಭವಿ ಎಜುಕೇಶನಲ್ ಟ್ರಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಕೂಲಿ ಕೆಲಸ ಮಾಡೋರು. ಶಿವಗಾಮಿ ತಂದೆ ಕಾಲದಿಂದಲೂ ಶಾಂಭವಿ ಟ್ರಸ್ಟ್ ನಲ್ಲಿ ಓದೋ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ರು. ಈಗ ಶಿವಗಾಮಿ ಅವ್ರು ಬಂದ್ಮೇಲೆ ಎಲ್ಲರಂತೆ 2 ಲಕ್ಷ ರೂಪಾಯಿ ಫೀಸ್ ಕಟ್ಬೇಕು ಅಂತಿದ್ದಾರೆ. ಈಗ ನಾವೆಲ್ಲ ಹೋಗೋದು ಒಂದಿನಕ್ಕೆ 100-200 ರೂಪಾಯಿಗೆ ಕೂಲಿ ಕೆಲಸ ಮಾಡೋರು ನಾವು. ಶಿವಗಾಮಿ ಅವರು ಸಾವಿರಾರು ಮಕ್ಕಳ ಭವಿಷ್ಯನ ಹಾಳು ಮಾಡಕ್ ಹೊರಟಿದಾರಲ್ಲ. ತಮ್ಮ ಇಚ್ಛೆ ಬಂದಂಗೆ ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ತಿದಾರಲ್ಲ. ಇದನ್ನೆಲ್ಲ ಸರ್ಕಾರ ನೋಡ್ಕೊಂಡು ಸುಮ್ನೆ ಇರತ್ತಾ? ಈ ರಾಕ್ಷಸಿ ಶಿವಗಾಮಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಆಗತ್ತಾ? ಕಾದ್ ನೋಡೋಣ. ಇದನ್ನೆಲ್ಲ ಯಾರು ಮಾಡ್ತಿರೋದು? ಇನ್ಯಾರು? ಆ ನಂದಿನಿ ಆಂಟಿ. ಇದಕ್ಕೆಲ್ಲ ಅಮ್ಮ ಈ ಮನೆ ಕರ್ಕೊಂಡ್ ಬಂದು ಇಟ್ಕೊಂಡಿರೋದೇ ಕಾರಣ. ಈಗ ನೋಡಿ ಯಾರ ಹೆಸರು ಹಾಳಾಯ್ತು. ನಾಳೆಯಿಂದ ನನ್ನ ಸ್ಕೂಲ್ಗೆ ಹೇಗೆ ಹೋಗ್ಲಿ? ನನ್ನ ಫ್ರೆಂಡ್ಸಿಗೆ ನಾನು ಹೆಂಗ್ ಮುಖ ತೋರಿಸ್ಲಿ?